ಏಕಾದಶಿಗೆ ಸಂಬಂಧಿಸಿದಂತೆ ನೀವು ಕೇಳಿರುವ ಕೆಲವು ಮುಖ್ಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸುತ್ತಿದ್ದೇನೆ. ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಯದಲ್ಲಿ ಅಂದ್ರೆ ಪೀರಿಯಡ್ ಸಮಯದಲ್ಲೂ ಸಹ ಏಕಾದಶಿ ವ್ರತವನ್ನ ಖಂಡಿತವಾಗ್ಲೂ ಆಚರಿಸಬಹುದು. ಆ ಸಮಯದಲ್ಲಿ ಏಕಾದಶಿಗೆ ಅನುಮತಿಸಿದ ಆಹಾರವನ್ನ ಸ್ವೀಕರಿಸಿ ವ್ರತವನ್ನ ಆಚರಿಸಿ ನಾಮ ಜಪ ಮಾಡಬಹುದು, ಭಗವದ್ಗೀತೆಯ ಪಠಣ ಮಾಡಬಹುದು. ಇವುಗಳಲ್ಲಿ ಯಾವುದೇ ದೋಷವಿಲ್ಲ. ಅದೇ ರೀತಿಯಾಗಿ ಮನೆಯಲ್ಲಿ ಸೂತಕ, ಜನನ ಅಥವಾ ಮರಣ ಇದ್ದಾಗಲೂ ಸಹ ನಾಮಜಪ, ಭಗವದ್ಗೀತಾ ಪಠಣ ಮತ್ತು ಏಕಾದಶಿ ವ್ರತವನ್ನ ಆಚರಿಸಬಹುದು. ಭಕ್ತಿ ಯಾವತ್ತಿಗೂ ನಿಲ್ಬಾರ್ದು. ಪಾರಣ ಉಪವಾಸ ಮುರಿಯುವ ವಿಷಯದಲ್ಲಿ ಒಂದು ಮುಖ್ಯ ಮಾಹಿತಿ. ಏಕಾದಶಿಯ ಮರುದಿನ ಅಂದ್ರೆ ದ್ವಾದಶಿ ಪಾರಣ ಸಮಯದಲ್ಲಿ ಹಾಸ್ಟೆಲ್ ಅಥವಾ ಪಿಜಿನಲ್ಲಿ ಇರುವವರು ಅಥವಾ ಕಾರಣಾಂತರಗಳಿಂದ ಆ ಸಮಯದಲ್ಲಿ ನೈವೇದ್ಯ ತಯಾರಿಸಿ ಭಗವಂತನಿಗೆ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಲು ಕಷ್ಟವಾಗುವವರು ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ದೊರೆಯುವ ಜಗನ್ನಾಥ ರೈಸ್ ಅನ್ನ ಬಳಸಬಹುದು. ಇದು ಭಗವಂತನಿಗೆ ಅರ್ಪಣೆಗೊಂಡ ಅನ್ನವನ್ನ ಒಣಗಿಸಿದ ಪ್ರಸಾದ. ಬೆಂಗಳೂರಿನ ಜಗನ್ನಾಥ ದೇವಸ್ಥಾನದಲ್ಲೂ ಸಿಗುವ ಸಾಧ್ಯತೆ ಇದೆ. ಯಾರಾದರೂ ಅಲ್ಲಿಗೆ ಹೋದ್ರೆ ತರಿಸಿ ಇಟ್ಕೊಳ್ಳಿ. ಇದು ಲಭ್ಯವಿಲ್ಲದಿದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಿಯಿಂದ ತಯಾರಿಸಿದ ಸಂಡಿಗೆ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಒಣಗಿಸಿ ಇಟ್ಕೊಳ್ಬಹುದು. ಇದು ವರ್ಷಗಟ್ಟಲೆ ಹಾಳಾಗೋದಿಲ್ಲ. ಪಾರಣ ಸಮಯದಲ್ಲಿ ಇದನ್ನ ಸೇವಿಸಿ ಉಪವಾಸವನ್ನ ಮುರಿಯಬಹುದು. ಕಾರಣಾಂತರಗಳಿಂದ ಅನಾನುಕೂಲ ಇರುವವರು ಈ ವಿಧಾನವನ್ನು ಅನುಸರಿಸಬಹುದು. ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ, ಭಗವಂತನೇ ನನ್ನ ಪರಿಸ್ಥಿತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ರೀತಿಯ ವ್ರತ ಆಚರಿಸಬೇಕಾಗಿದೆ, ನನ್ನ ಭಾವವನ್ನ ನನ್ನ ವ್ರತವನ್ನ ಸ್ವೀಕರಿಸುವಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರು ಈ ಏಕಾದಶಿ ವ್ರತವನ್ನ ಮಾಡದೇ ಇದ್ರೆ ದೋಷ ಮತ್ತೆ ಪಾಪ ಇರೋದಿಲ್ಲ ಅಂತಂದ್ರೆ 8 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, 80 ವರ್ಷದ ಮೇಲ್ಪಟ್ಟವರು, ತೀವ್ರ ಆರೋಗ್ಯ ಸಮಸ್ಯೆ ಇರುವವರು ಮತ್ತು ಒಮ್ಮೆ ನೀವು ನಿರ್ಜಲ ಏಕಾದಶಿ ಆಚರಿಸಿದ್ರೆ ಮುಂದಿನ ಬಾರಿ ಕಾರಣಾಂತರಗಳಿಂದ ಹಣ್ಣುಗಳು ಅಥವಾ ಏಕಾದಶಿ ಆಹಾರಗಳನ್ನ ಸ್ವೀಕರಿಸಿ ಆಚರಿಸೋದಾದ್ರೆ ಯಾವುದೇ ತೊಂದರೆ ಇಲ್ಲ. ಶಕ್ತಿಗನುಸಾರ ಭಕ್ತಿಯಿಂದ ಆಚರಿಸಿ. ವ್ರತದ ದಿನ ಮುಖ್ಯವಾಗಿ ಧಾನ್ಯಗಳಿಂದ ದೂರ ಇರಿ. ಆ ದಿನ ಅನಂತ ಪಾಪಗಳನ್ನ ನಾಶ ಮಾಡ್ಕೊಳ್ಬಹುದು. ಆದರೆ ಅದೇ ದಿನ ಧಾನ್ಯಗಳನ್ನ ಸೇವಿಸಿದ್ರೆ ಅನಂತ ಪಾಪಗಳನ್ನ ಆಹ್ವಾನಿಸಿದಂತೆ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ತುಳಸಿ ದೇವಿ ಕುರಿತು ಮುಖ್ಯ ವಿಚಾರ. ದಶಮಿ ದಿನ ಏಕಾದಶಿಯ ಹಿಂದಿನ ದಿನ ಮಧ್ಯಾಹ್ನದೊಳಗೆ ತುಳಸಿಯನ್ನ ತೆಗೆದಿಟ್ಕೊಳ್ಳಿ. ಮತ್ತೆ ಏಕಾದಶಿ ದಿನ, ದ್ವಾದಶಿ ದಿನ ತುಳಸಿಯನ್ನ ಕೀಳ್ಬೇಡಿ. ಏಕಾದಶಿಗೆ ಮತ್ತೆ ದ್ವಾದಶಿಗೆ ನೈವೇದ್ಯಕ್ಕೆ ಮತ್ತೆ ಭಗವಂತನ ಅರ್ಪಣೆಗೆ ಆಗುವಷ್ಟು ತುಳಸಿಯನ್ನ ಮುಂಚೆಯೇ ತೆಗೆದಿಟ್ಕೊಳ್ಳಿ. ಪಾರಣ ಸಮಯದಲ್ಲಿ ಭಗವಂತನಿಗೆ ಅನ್ನ ಮತ್ತು ಧಾನ್ಯಗಳಿಂದ ತಯಾರಾದ ಅಡುಗೆಯನ್ನ, ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಸಾತ್ವಿಕ ಆಹಾರದ ಅಡುಗೆಯನ್ನ ನೈವೇದ್ಯವಾಗಿ ನೀಡಿ. ಪಾರಣ ಸಮಯಕ್ಕೂ ಮೊದಲು ಪೂಜೆ ಮತ್ತೆ ಅಡುಗೆ ತಯಾರಿಸಿಕೊಂಡ್ರೂ ದೋಷವಿಲ್ಲ. ಅಥವಾ ಪಾರಣ ಸಮಯ ಶುರುವಾದ ಬಳಿಕವೂ ಮಾಡಬಹುದು. ಆದರೆ ಪಾರಣ ಸಮಯ ಮುಗಿಯೋಷ್ಟ್ರ ಒಳಗಡೆ ನೈವೇದ್ಯ ಅರ್ಪಣೆ ಆಗಿ ಪ್ರಸಾದವನ್ನ ನೀವು ಸ್ವೀಕರಿಸಿರ್ಬೇಕು. ಮತ್ತು ಮಧ್ಯಾಹ್ನ ರಾತ್ರಿಯ ಊಟವನ್ನ ಸಹಜವಾಗಿ ಮಾಡಿ. ವ್ರತದ ದಿನ ಧಾನ್ಯಗಳನ್ನ ಸೇವಿಸೋ ಹಾಗಿಲ್ಲ. ವ್ರತದ ಹಿಂದಿನ ದಿನ ರಾತ್ರಿಯೇ ಧಾನ್ಯಗಳನ್ನ ಬಿಡ್ಬೇಕಾಗುತ್ತೆ. ಧಾನ್ಯಗಳಿಂದ ತಯಾರಾದ ಆಹಾರಗಳನ್ನ ಸೇವಿಸಬಾರ್ದು. ಅವಲಕ್ಕಿ, ಉಪ್ಪಿಟ್ಟು, ಚುರುಮುರಿ ಇತ್ಯಾದಿಗಳು. ಹರೇ ಕೃಷ್ಣ.